ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಆನೆ ಬಂತು ನಾನೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಆತ್ಮಾನಂ ಜಾಮಯಂ. ಅಂದು ಆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಮಿಂಚಿ ಮರೆಯಾದ. ಆದರೆ ಈ ಕಲಿಯುಗದ ಬೆಂಕಿ ಆಡಿದ ಮಾತನ್ನೇ ಕಾರ್ಯರೂಪಕ್ಕೆ ತರುವುದೇ ಜಲದಂಕ ಮಲ್ಲನ ಚಮತ್ಕಾರದ ಪ್ಲಾನ್. ಇಂದಿನಿಂದ ನಮ್ಮಿಬ್ಬರ ಕೈ ಕುಲುಕಿದ ಒಂದ ಮೇಲೆ ನಾ ಎನ್ನುವ ನಾಮರ್ದರನರ ಕತ್ತರಿಸಿ ಸ್ವರ್ಣ ರಾಜ್ಯ ಎಂಬ ಅಂತಸ್ತಿನ ಮೇಲೆ ನೆಲೆಯಾಗಿ ನಿಲ್ಲಬೇಕು. ಡೋಂಟ್ ವರಿ ಮಿಸ್ಟರ್ ಬೆಂಕಿ. ಈ ಮೋನಿಕಾ ಮೊದಲು ಕೈ ಕುಲುಕುವುದಿಲ್ಲ. ಕುಲುಕಿಲ್ಲ ಅಂದಮೇಲೆ ಅದು ನಾನು ಅಂದುಕೊಂಡು ಹಾಗೆ ನಡಿಬೇಕು. ಮೈ ನಾಯಕ್ ಖಳನಾಯಕ್ ನಹಿ, ನಾಯಕ್ ನಹಿ, ಮೈ ಹೋ ಖಳನಾಯಕ್. डोंट वरी मोनिका, इस स्टेट को एक ही मंत्री है, देश को एक ही प्रधानी है, इस नाटकों को एक ही खलनायक, that is कालिंग सर्प. ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆ. ಅದಕ್ಕೆ ಈ ನಿಮ್ಮ ಬಾಹುಬಂಧನದಿಂದ ನನ್ನ ನಬ್ಬಿ ನನ್ನೊಂದಿಗೆ ಒಂದು ಪ್ರೇಮಗೀತೆ ಹಾಡ್ಬಾರ್ದು. ನಿನ್ನ ಅಪೇಕ್ಷೆಯಂತೆ ಆಗಲಿ ಚಿನ್ನ.
ಮೋನಿಕಾ, ನಂದು ಕೆಲಸ ಇದೆ, ನಾನು ಬರ್ತೀನಿ, ನೀನು ಬೇಗ ಬಂದ್ಬಿಡು. ಆಯ್ತು. ಜಾತ ಬೆಂಕಿ ಜಾ. ಈ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಅಷ್ಟೇ ಅಲ್ವೋ, ಈ ಹೆಣ್ಣು ನಿನ್ನಂತ ಶ್ರೀಮಂತ ಗಂಡಿನೊಂದಿಗೆ ಕೈ ಕುಲುಕಿ ಹಾಗೆ ಈ ನಿಮ್ಮ ಸಿರಿ ಸಂಪತ್ತನ್ನು ದೋಚಿಕೊಂಡು ಹೋಗುವುದೇ ನನ್ನ ಗುರಿ. ಅವತ್ತು ನಾನು ಪ್ರೀತಿ ಮಾಡ್ದ ಆ ಸೂರ್ಯ ನನ್ನ ಕೈ ಬಿಟ್ಟು ಹೊರಟೋದ. ಆದ್ರೆ ಅವನ ನೆನಪು ತೆಗೆದುಕೊಂಡು ನಾನು ಈ ಊರಿಗೆ ಬಂದಿದ್ದೇನೆ. ಹೇಗಾದ್ರೂ ಮಾಡಿ ನನ್ನ ಪ್ರೀತಿ ಸಕ್ಸಸ್ ಆಗ್ಬೇಕು. ನಾನು ಅಂದುಕೊಂಡ ಹಾಗೆ ಸೂರ್ಯ ಇತ್ತ ಕಡೆ ಬರ್ತಿದ್ದಾನೆ. ಬನ್ನಿ ಬನ್ನಿ, ಒಂದು ಜಲಕ್ಕೇನಂತ ತೋರಿಸ್ಲೇಬೇಕು. ಹವಾರು ನಾನ್ ಚೆನ್ನಾಗಿದೆ, ನೀನ್ ಹೇಗಿದ್ದೀಯಾ? ಹಾಗೇನಿಲ್ಲ ಸೂರ್ಯ, ಹಾಗೆ ನಿನ್ನ ನೋಡ್ಕೊಂಡು ಹೋಗ್ಬೇಕಂತ ನಾನು ಇಲ್ಲಿವರೆಗೆ ಬಂದಿದ್ದು. ಸುಳ್ಳು ಹೇಳಬೇಡ ಮೋನಿಕಾ. ನಿನ್ನ ಭೇಟಿಯಾಗಿ ಬಹಳ ದಿನಗಳು ಕಳೆದವು. ಒಂದು ಫೋನ್ ಮಾಡಿದ ನೀನು ಭೇಟಿಗೆ ಬಂದರೆ ನಂಬರು ಸಾಧ್ಯವಿಲ್ಲ. ಸತ್ಯವಾಗ್ಲು ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ ಸೂರ್ಯ. ತಮಾಷೆ ಮಾಡುತ್ತಿಲ್ಲ ತಾನೆ? ಇಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಅವತ್ತು ನಿನ್ನ ಪ್ರೀತಿ ಇವತ್ತು ನೆನಪಾಯಿತು. ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ನಾನಿಲ್ಲವರಿಗೆ ಬಂದಿದ್ದೆ. ನೋಡು ಮೋನಿಕಾ, ಪಕ್ಷಿ ಎಷ್ಟೇ ಮೇಲೆ ಹಾರಿದರು ಮರಳಿ ತನ್ನ ತಾಯಿಯ ಗೂಡಿಗೆ ಬರಲೇಬೇಕು. ಹಾಗೆ ನಾನು BSc ಅಗ್ರಿ ಪದವಿ ಮುಗಿಸಿದರು ಮರಳಿ ನನ್ನ ಊರಿಗೆ ಬಂದು ಭೂಮಿ ತಾಯಿ ಸೇವೆ ಮಾಡುತ್ತಿದ್ದೇನೆ. ನೌಕರಿ ಮಾಡಿ ಇನ್ನೊಬ್ಬರ ಮುಂದೆ ಕೈ ಚಾಚುವುದಕ್ಕಿಂತ ಈ ಭೂಮಿ ತಾಯಿಯನ್ನು ಉತ್ತಿ ಬಿತ್ತಿ ಉತ್ತಮವಾದ ಬೆಳೆ ತೆಗೆದು ದೇಶದ ಜನರಿಗೆ ಅನ್ನ ಹಾಕುತ್ತಿದೆ. ಈ ದೇಶದ ಜನ ಅನ್ನದಾತ ಎಂದು ಹೆಸರು ಇಟ್ಟಿದ್ದಾರೆ. ಸೂರ್ಯನ ಸುತ್ತ ಸುತ್ತುವುದು ಭೂಮಿ, ಅದರಂತೆ ನಿನ್ನ ಸುತ್ತ ಸುತ್ತುವುದು ಈ ಭೂಮಿಕಾ. ಮೇಲಾಗಿ ನಿಮ್ಮ ನೋಡಬೇಕು, ನಿಮ್ಮೊಂದಿಗೆ ಮಾತಾಡಬೇಕು ಅಂತ ಬಹಳ ದಿನದಿಂದ ಆಸೆ ಇಟ್ಕೊಂಡಿದ್ದೆ. ಇದೇನು ಪೆನ್ ಹಿಡಿಯುವ ಕೈಯಲ್ಲಿ ಜೊತೆಗೆ ಹಿಡ್ದಿದ್ದೀರಾ? ಅಷ್ಟೇ ಅಲ್ಲ, ಹೆಗಲಿಗೆ ಬ್ಯಾಗ್ ಹಾಕಬೇಕು ಅಂಥದ್ರಲ್ಲಿ ನೀವು ರೆಂಟಿ ಹಾಕಿದ್ರಲ್ಲ. ಕಾಲೇಜು ಗೆಳತಿಯನ್ನು ಬೀದಿಯಲ್ಲಿ ನಿಲ್ಲಿಸುವುದು ಮಾತನಾಡೋದು ಸರಿಯಲ್ಲ. ಮನೆಗೆ ಹೋಗೋಣ ಬಾ. ಬೇಡ, ನನ್ನ ಕೆಲಸ ತುಂಬ ಇದೆ, ಮತ್ತೊಂದು ದಿನ ಬರ್ತೀನಿ. ಬಾಯ್. ಯಾಕೆ ಮೋನಿಕಾ, ಈ ಬಡವನ ಗುಡಿಸಲಿಗೆ ಬರೋದು ಸಂಕೋಚವೇ? ಹಾಗೇನಿಲ್ಲ, ಇವತ್ತು ತುಂಬಾನೇ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೊಂದು ದಿನ ನಿಮ್ಮ ಮನೆಗೆ ಬರ್ತೀನಿ. ನಾನಿನ್ ಬರ್ಲಾ? ಇಲ್ಲ, ನಿಲ್ಲು ಚಿನ್ನ. ಕಾಲೇಜು ದಿನಗಳು ಮತ್ತೆ ಮರುಕಳಿಸಿದವು. ಮೋನಿಕಾ ಎಷ್ಟೇ ಶ್ರೀಮಂತಿಕೆಯಲ್ಲಿದ್ದರೂ ನನ್ನ ಸ್ನೇಹ ಪ್ರೀತಿ ಮರೆತಿಲ್ಲ. ಅದಕ್ಕೆ ಇದೇ ಸಮಯದಲ್ಲಿ ಹಾಡಿ ಕುಣಿಬೇಕು ಅಂತೀರಾ? ಆಗ್ಲಿ, ನಿಮ್ಮ ಆಸೆ ಅಂತೆ ಹಾಗೆ ಆಗಿ.
चलता है भगवान के लिए, मेरा दिल चलता है ಮೋನಿಕಾ के लिए. ಸ್ವಾಮಿಗಳು ಸತ್ತರೆ ಲಿಂಗೈಕ್ಯರಾಗುತ್ತಾರೆ, ಸಮಾಜ ಸೇವಕರು ಸತ್ತರೆ ನಿಧನರಾಗುತ್ತಾರೆ, ರಾಜಕಾರಣಿಗಳು ಸತ್ತರೆ ದಿವಂಗತರಾಗುತ್ತಾರೆ, ಸಿನಿಮಾ ನಟರು ಸತ್ತರೆ ಅಸ್ತಂಗತರಾಗುತ್ತಾರೆ. ಆದರೆ ನಮ್ಮಂತ ಶ್ರೀಮಂತರು ಸತ್ತರೆ ವಿಧಿವಶರಾಗುತ್ತಾರೆ. ರಾಮ್ಯ, ನಾನೇ ರೈತರ ಬಂಧು, ರೈತ ಸಂಘದ ಅಧ್ಯಕ್ಷನೆಂದು ನೀನು ಸತ್ತರೆ ಬೀದಿ ಹಣ ಆಗುತ್ತೀಯ. ರಾಮ್ಯ, ನಿನ್ನ ತಂಗಿಯನ್ನು ಕೊಲೆ ಮಾಡಿ ನಿನ್ನ ತಮ್ಮನ ಮೇಲೆ ವರ್ಷಿ ಜೈಲಿಗೆಟ್ಟಿದೆ. ಹುಲಿಯ, ಇಂದು ಜೈಲಿನಿಂದ ಬಂದನೆಂದು ಹಾರಾಡಿದರೆ ಸಮಯ ನೋಡಿ ಕತ್ತು ಕತ್ತರಿಸುತ್ತೇನೆ. ಹೇಗಿದೆ ಈ ವಜ್ರಕಾಂತನ ದರ್ಪ? ಈ ನನ್ನ ದರ್ಬಾರದ ದಬ್ಬಾಳಿಕೆಯಲ್ಲಿ ಬಂದು ಬೆಂಡದವರು ನನ್ನ ಕಾಲಕಸ ಮಾಡಿಕೊಳ್ಳದಿದ್ದರೆ मेरा नाम वज्रकांत नहीं, मोनिका